ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯು ಬಹುತೇಕ ಶಾಂತಿಯುತವಾಗಿ ಶುಕ್ರವಾರ ಮುಕ್ತಾಯ ಕಂಡಿದ್ದು, ಗೋಳ್ತಮಜಲು ಕ್ಷೇತ್ರದಲ್ಲಿ ಕಾರಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಹಣ ಸಾಗಾಟ ಮಾಡುತ್ತಿದ್ದ 2 ಕಾರು ಮತ್ತು ಅನುಮಾನಾಸ್ಪದ ರೀತಿಯ ಇನ್ನೊಂದು ಕಾರನ್ನು ಬಂಟ್ವಾಳ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಳ್ಳಿ ಮಹಾಸಮರ ಶುಕ್ರವಾರ ಮುಕ್ತಾಯ ಕಂಡಿದೆ. ಬಹಳಷ್ಟು ಕುತೂಹಲ ಕೆರಳಿಸಿದ ಜಿದ್ದಾಜಿದ್ದಿನ ಚುನಾವಣೆಯು ಶುಕ್ರವಾರ ಶಾಂತಿಯುತವಾಗಿ ಮುಗಿದಿದೆ. ಕೆಲವೆಡೆ ಕೆಲವೊಂದು ತಾಪತ್ರಯ ಗೊಂದಲಗಳು ಮೂಡಿದ್ರೂ ಕೂಡ ಚುನಾವಣೆ ಬಹುತೇಕ ಶಾಂತವಾಗಿದೆ. ಆದರೆ ಜಿಲ್ಲೆಯಲ್ಲೇ ಬಹಳಷ್ಟು ಕುತೂಹಲ ಕೆರಳಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರತಿಷ್ಠಿತ ರಾಜಕೀಯ ಹಾಗೂ ವೈಯಕ್ತಿಕ ಜಿದ್ದಾಜಿದ್ದಿನ ಗೋಳ್ತಮಜಲು ಕ್ಷೇತ್ರದ ಕಲ್ಲಡ್ಕ ಪರಿಸರದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ತಿರುಗಾಡುತ್ತಿದ್ದ ಕೇರಳ ನೋಂದಣಿಯ ಟಾಟಾ ಸುಮೋವೊಂದನ್ನು ಶುಕ್ರವಾರ ಬೆಳಗ್ಗೆ ಬಂಟ್ವಾಳ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡ ಟಾಟಾ ಸುಮೋವೊಂದರಲ್ಲಿದ್ದ ವ್ಯಕ್ತಿಗಳನ್ನು ಇದೀಗ ತನಿಖೆಗೆ ಒಳಪಡಿಸಲಾಗಿದೆ. ಇದರಲ್ಲಿ ಕೇರಳ ಪರಿಸರದ ಯುವಕರು ಕೂಡ ಇದ್ದು ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿದ್ದಾರೆ. ಸುಮೋದಲ್ಲಿ ಮಾರಕ ಆಯುಧಗಳು ಇತ್ತು ಎಂದು ಮೂಲಗಳು ತಿಳಿಸಿದ್ದು, ಆದರೆ ಪೊಲೀಸರು ಇದನ್ನು ನಿರಾಕರಿಸುತ್ತಿದ್ದಾರೆ. ಈ ವಾಹನ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯ ಬೆಂಬಲಿಗನದ್ದೆಂದು ಹೇಳಲಾಗುತ್ತಿದ್ದು, ಕಾರಿನ ನಂಬರ್ KL 5612 ಎಂದು ಗೊತ್ತಾಗಿದೆ. ಗುರುವಾರ ಈ ಪರಿಸರದಲ್ಲಿ ಉಭಯ ಪಕ್ಷಗಳ ಯುವಕರು ಗುಂಪು ಕಟ್ಟಿ ನಿಂತಿದ್ದು, ಗಸ್ನಲ್ಲಿದ್ದ ಯುವಕರು ಲಾಠಿ ಬೀಸಿ ಇವರನ್ನು ಚದುರಿಸಿದ್ರು. ಯುವಕರ ಗುಂಪಿನಲ್ಲಿ ಪುಡಿ ರೌಡಿಗಳು ಕೂಡ ಇದ್ದರೆಂದು ಹೇಳಲಾಗಿತ್ತು. ಮಂಗಳೂರಿನ ಆರ್ಯ ಸಮಾಜದಲ್ಲಿ ಸ್ವಾಮಿ ಶ್ರದ್ಧಾನಂದ ಬಲಿದಾನ ದಿನಾಚರಣೆಯನ್ನು ಇತ್ತೀಚೆಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗಿತ್ತು. ಮಂಗಳೂರು ಆರ್ಯ ಸಮಾಜದಲ್ಲಿ ಸ್ವಾಮಿ ಶ್ರದ್ಧಾನಂದ ಬಲಿದಾನ ದಿನವನ್ನು ಇತ್ತೀಚೆಗೆ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂವೇದನಾ ಸಂಸ್ಥೆಯ ಅನಾರೋಗ್ಯ ಪೀಡಿತ ಮಕ್ಕಳನ್ನು ಆಹ್ವಾನಿಸಿ ಅವರಿಗೆ ಯಜ್ಞ ಮತ್ತು ವನಸ್ಪತಿ ಔಷಧಿಯನ್ನು ನೀಡುವುದರೊಂದಿಗೆ ಬಲಿದಾನ ದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ಯಜ್ಞದ ನಂತರ ನಡೆದ ಸರಳ ಸಮಾರಂಭದಲ್ಲಿ KMC ಮಕ್ಕಳ ತಜ್ಞರಾದ UV ಶೆಣೈ, ಪತಾಂಜಲಿ ಯೋಗ ಕೇಂದ್ರದ ಮಾಧವ H, ಆರ್ಯ ಸಮಾಜದ ಅಧ್ಯಕ್ಷರಾದ ಲೋಕಾನಂದ ಆರ್ಯ, ಜೊತೆಗೆ ಆರ್ಯ ಸಮಾಜದ ಹಿರಿಯರಾದ ಭವಾನಿ ಶಂಕರ್, ಪುರುಷೋತ್ತಮ ಶೆಟ್ಟಿ, ಧರ್ಮೇಂದ್ರ, ಅಜಯ್ ಕುಮಾರ್, ದೀಪಕ್ ಮತ್ತು ಇತರ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ UV ಶೆಣೈ ಅವರು ಸಂವೇದನಾ ಸಂಸ್ಥೆಯು ಕಷ್ಟದಲ್ಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕರೆ ನೀಡಿದರು. ಪವಿತ್ರವಾದ ಒಂದು ಯಜ್ಞೋಪವೀತವಿದು. ಇಂತಹ ಒಂದು ಯಜ್ಞೋಪವೀತದ ಬಗ್ಗೆ ಈಗಾಗಲೇ ನಾವು ದೇವ ಕಾರ್ಯವನ್ನು ನೋಡಿದ್ದೇವೆ, ಯಜ್ಞವೂ ನಡೆದಿದೆ. ಹಾಗೆ ಇದರ ನಂತರ ನಾವೀಗ ಸಮಾಜ ಸೇವೆ ನೋಡುತ್ತಿದ್ದೇವೆ. ಹಾಗೆ ಈ ಅಧ್ಯಾತ್ಮದ ಬಗ್ಗೆ ಮಾತನಾಡಿದ್ದು, ಅಧ್ಯಾತ್ಮ ಮತ್ತು ಸಮಾಜ ಸೇವೆ ಒಂದೇ ನಾಣ್ಯದ 2 ಮುಖಗಳು ನನ್ನ ಭಾವನೆ. ಯಾಕೆಂದರೆ ಅಧ್ಯಾತ್ಮ ಸ್ವಲ್ಪ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು, ಸ್ವಲ್ಪ ಕಷ್ಟ, ಎಲ್ಲರಿಗೂ ಸಾಧ್ಯ ಇಲ್ಲ. ಬಹುಶಃ ಪೂರ್ವಜನ್ಮ ಸಂಸ್ಕಾರ ಬೇಕಂತ ನನ್ನ ಅನುಭವ. ನನಗೆ ಸುಲಭವಾಗಿ ಕಂಡದ್ದು ಈ ಸಮಾಜ ಸೇವೆ. ಈ ಸಮಾಜ ಸೇವೆಯ ಮೂಲಕ ಯಾವುದು ಭಗವದ್ಗೀತೆಯಲ್ಲಿ ಹೇಳಿದರೂ ವಿಶ್ವರೂಪ ದರ್ಶನ ಅಂತಿದೆ. ಆ ವಿಶ್ವರೂಪ ದರ್ಶನ ದಿನನಿತ್ಯ ನಾವು ನಮ್ಮ ಸಮಾಜದ ದೀನ ದಲಿತರಲ್ಲಿ ಅಥವಾ ಕಷ್ಟದಲ್ಲಿರುವಲ್ಲಿ ಮುಖ್ಯವಾಗಿ ಬಹಳ ಮುಗ್ಧರಾಗಿರುವ ಮಕ್ಕಳಲ್ಲಿ ನೋಡೋ ಒಂದು ಅವಕಾಶ ನಮಗೆ ಸಿಗ್ತದೆ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ನಂತರ ಆರ್ಯ ಸಮಾಜದ ವತಿಯಿಂದ ಸಂವೇದನಾ ಸಂಸ್ಥೆಗೆ 15,000 ರೂಪಾಯಿಯನ್ನು ಸಂಸ್ಥೆಯವರಿಗೆ ದೇಣಿಗೆಯಾಗಿ ನೀಡಲಾಯಿತು. ಈ ಯಜ್ಞದಲ್ಲಿ 60 ರಿಂದ 70 ಅನಾರೋಗ್ಯ ಪೀಡಿತ ಮಕ್ಕಳು ಯಜ್ಞದಲ್ಲಿ ಭಾಗವಹಿಸಿದ್ದು ಅವರನ್ನು ಕಂಡ್ರೆ ಮನ ಕರಗುವಂತಿತ್ತು.